ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 17ನೆಯ ನ್ಯಾಯಸ್ಥಾಪಕರ ಅಧ್ಯಾಯದಲ್ಲಿ ದೇವರ ವಾಗ್ದಾನ ಈ ರೀತಿ ಹೇಳಲ್ಪಟ್ಟಿದೆ. ನನ್ನ ಮಗನೇ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಅಂದಳು. ಯೆಹೋವನು ನಮ್ಮನ್ನು ಆಶೀರ್ವದಿಸುವಂತವನಾಗಿರುತ್ತಾನೆ. ಯಾವಾಗ ಎಂದರೆ ನಾವು ಆತನ ಚಿತ್ತದ ಪ್ರಕಾರವಾಗಿ ಆತನಿಗೆ ಪ್ರಿಯವಾದ ಕಾರ್ಯಗಳನ್ನ ಮಾಡುವಾಗ ಖಂಡಿತವಾಗಿಯೂ ದೇವರು ನಮ್ಮೆಲ್ಲರನ್ನ ಕೂಡ ಆಶೀರ್ವದಿಸುವಂತವನಾಗಿದ್ದಾನೆ. ಆದುದರಿಂದ ಈ ದಿನ ನಾವು ನಮ್ಮ ದೇವರಿಗೆ ಮೆಚ್ಚುಗೆಯಾಗುವಂತಹ ಕಾರ್ಯಗಳನ್ನ ಮಾಡೋಣ, ಆತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಈ ದಿನದಲ್ಲಿಯೂ ಕೂಡ ಅಪ್ಪ, ನಿನ್ನ ವಾಗ್ದಾನದ ಪ್ರಕಾರವಾಗಿ ನಿನ್ನ ಮಕ್ಕಳನ್ನ ಕರ್ತನೆ ನೀನು ಆಶೀರ್ವದಿಸುವಂತಹ ದೇವರಾಗಿದ್ದೀಯಾ. ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗಿರುವಂತಹ ಮಕ್ಕಳಾಗಿ ಏಸಪ್ಪ ನಮ್ಮೆಲ್ಲರನ್ನ ನೀನು ಮಾರ್ಪಡಿಸು ಕರ್ತನೆ. ನಿನ್ನ ಚಿತ್ತದ ಪ್ರಕಾರವಾಗಿ ನಿನಗೆ ಪ್ರಿಯವಾಗುವಂತಹ ಕಾರ್ಯಗಳನ್ನ ಈ ದಿನದಲ್ಲಿ ನಾವು ಮಾಡುವಂತೆ ನಮ್ಮೆಲ್ಲರನ್ನ ನಿನ್ನ ಕೃಪೆಯಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಲಿದೇನೆ ಕರ್ತನೆ. ಆಮೇನ್.